ಹಲೋ ಫ್ರೆಂಡ್ಸ್, ತಾವೆಲ್ಲ ಚೆನ್ನಾಗಿರೋಂತ ಭಾವಿಸ್ತಾ ಇಂದಿನ ಉದ್ಯೋಗ ಮಾಹಿತಿ ತಮ್ಮ ಮುಂದೆ ಹಂಚ್ಕೊಳ್ಳೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಉದ್ಯೋಗ ಮಾಹಿತಿ ಸಂಪೂರ್ಣವಾಗಿ ನಮ್ಮ ಮುಂದೆ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಈ ಉದ್ಯೋಗ ಮಾಹಿತಿ ಎಲ್ಲಿ ನೇಮಕಾತಿ ಆದೇಶವಾಗಿದೆ ಮತ್ತು ಇದರಲ್ಲಿ ಇರುವಂತಹ ಹುದ್ದೆಗಳೆಷ್ಟು ಮತ್ತು ಇದಕ್ಕೆ ಬೇಕಾಗಿರುವಂತಹ ದಾಖಲೆಗಳೇನು ಮತ್ತು ಇದಕ್ಕೆ ಅರ್ಜಿ ಶುಲ್ಕ ಎಷ್ಟಿರ್ತದೆ ಮತ್ತು ಇದಕ್ಕೆ ವಿದ್ಯಾರ್ಹತೆ ಎಷ್ಟಿರ್ತದೆ, ಏನೇನ್ ಇರ್ಬೇಕು ಮತ್ತು ಇದಕ್ಕೆ ಆಯ್ಕೆ ಪ್ರಕ್ರಿಯೆ ಹೆಂಗಿರ್ತದೆ ಅಂತ ನಿಮ್ಗೆ ಸಂಪೂರ್ಣ ಮಾಹಿತಿ ಗೊತ್ತಾಗಬೇಕಂತ ಹೇಳಿದ್ರೆ ನಮ್ಮ ಈ ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿದಾಗ ಮಾತ್ರ ನಿಮ್ಗೆ ಇದರ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ, ಯಾಕಪ್ಪ ಸಬ್ಸ್ಕ್ರೈಬ್ ಅಂತ ಹೇಳಿದ್ರೆ ಇಂತಹದ್ದೇ ಉದ್ಯೋಗ ಸಂಬಂಧಿಸಿದ ಮಾಹಿತಿ ಹಾಕಿದಾಗ ಮೊಟ್ಟ ಮೊದಲಿಗೆ ನಿಮಗೆ ತಲುಪಲಿ ಅನ್ನೋ ಉದ್ದೇಶದಿಂದ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಂದಿನ ಉದ್ಯೋಗ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ HCL ಅಂದ್ರೆ ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್. ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ನಲ್ಲಿ 100ಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿ 2025ನೇ ಸಾಲಿನಲ್ಲಿ ಇವಾಗ ನೇಮಕಾತಿ ಆದೇಶವಾಗಿದೆ. ಇದರಲ್ಲಿ ಏನೈತಪ್ಪ ಅಂತ ಹೇಳಿದ್ರೆ, ಇದು ನೇಮಕಾತಿ ಆದೇಶವಾಗಿದೆಯಲ್ಲ, ಈಗಾಗಲೇ ಇದಕ್ಕೆ ಅರ್ಜಿ ಸಲ್ಲಿಸೋಕೆ ಕಾಲಾವಕಾಶ ಸಹ ಪ್ರಾರಂಭವಾಗಿದೆ. ಇದು ಅಂತಿಮ ದಿನಾಂಕ ಎಲ್ಲಿವರೆಗಿದೆಯಪ್ಪ ಅಂತ ಹೇಳಿದ್ರೆ ಇದೇ ಫೆಬ್ರವರಿ 25ನೇ ತಾರೀಕಿನವರೆಗೆ ಇದಕ್ಕೆ ಅಂತಿಮ ದಿನಾಂಕ ಅರ್ಜಿ ಸಲ್ಲಿಸಲು ದಿನಾಂಕ ನಿಯೋಜಿಸಲಾಗಿದೆ. ಮತ್ತು ಇದಕ್ಕೆ ಅರ್ಹತೆಗಳು ಏನೇನ್ ಬೇಕಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಅರ್ಹತೆ ಚಾರ್ಜ್ಮನ್ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಏನಂತಾರೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಪೂರ್ಣಗೊಳಿಸಿರ್ಬೇಕು. ಯಾರೆಲ್ಲ ನೀವು ಚಾರ್ಜ್ಮನ್ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸ್ಬೇಕಂತ ಇರ್ತಾರೋ ಅವ್ರು ಏನಂತಲ್ಲ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಪೂರ್ಣಗೊಳಿಸಿರ್ಬೇಕು ಮತ್ತು ಮೈನಿಂಗ್ ಇನ್ಸ್ಟಾಲೇಷನ್ ವಿಭಾಗದಲ್ಲಿ ಕನಿಷ್ಠ 1 ವರ್ಷ ಸೂಪರ್ವೈಸರ್ ಆಗಿ ಕೆಲಸ ಮಾಡಿರ್ಬೇಕು. ಮೈನಿಂಗ್ ಈಗ ಮೈನಿಂಗ್ ಇನ್ಸ್ಟಾಲೇಷನ್ ವಿಭಾಗದಲ್ಲಿ ಏನಂದ್ರೆ 1 ವರ್ಷ ನೀವು ಏನಂತಲ್ಲ ಒಂದು ಕೆಲಸ ನಿರ್ವಹಿಸಿರ್ಬೇಕು. ಮತ್ತು ಒಂದು ವೇಳೆ ಅಭ್ಯರ್ಥಿ ITI ಅರ್ಹತೆ ಹೊಂದಿದ್ದಲ್ಲಿ, ಅಭ್ಯರ್ಥಿಗಳು ನೀವೇನು ಈಗ ಅರ್ಜಿ ಸಲ್ಲಿಸಿದ ITI ಅರ್ಹತೆ ಹೊಂದಿದ್ರೆ ಕನಿಷ್ಠ ಮೂರು ವರ್ಷ ಏನಂತಲ್ಲ ನೀವು ಸೇವಾ ಅನುಭವ ಹೊಂದಿರ್ಬೇಕು. ನಿಮ್ಗೆ ಸೇವಾ ಅನುಭವದ ಒಂದು ಪ್ರಮಾಣ ಪತ್ರ ಸಹ ಇದಕ್ಕೆ ಬೇಕಾಗುತ್ತದೆ. ಮತ್ತು ಅದಷ್ಟೇ ಅಲ್ಲದೆ ಎಲೆಕ್ಟ್ರಿಷಿಯನ್ A ಮತ್ತು B ಹುದ್ದೆಗಳು ಖಾಲಿ ಇರ್ತದೆ. ಇದ್ರಾಗ ಏನೈತಪ್ಪ, ಎಲೆಕ್ಟ್ರಿಷಿಯನ್ A ಮತ್ತು B ಹುದ್ದೆಗೆ ಏನಂತಲ್ಲ ITI ವಿದ್ಯಾರ್ಥಿಯೊಂದಿಗೆ 4 ವರ್ಷ ಸೇವಾ ಅನುಭವ ಹೊಂದಿರಬೇಕು. ITI ನೀವು ಉತ್ತೀರ್ಣರಾಗಿರ್ಬೇಕು ಮತ್ತು 4 ವರ್ಷ ಸೇವಾ ಅನುಭವ ಅಂತ ನೀವು ಹೊಂದಿರಬೇಕು. ಇದಲ್ಲದೆ ಮತ್ತು ಡಿಪ್ಲೊಮಾ ಮತ್ತು ಪದವಿ ಅಂದ್ರೆ BA, BSc, BCom, BBA ಅಥವಾ ಅಪ್ರೆಂಟಿಸ್ಶಿಪ್ ಪಡೆದ 3 ವರ್ಷಗಳ ಸೇವಾನುಭವ ಇದ್ದವರಿಗೂ ಸಹ ಇಂಥ ಹಲವಾರು ಜನರಿಗೆ ಸಹ ಇದಾಗ ಅವಕಾಶ ಇದೆ. ಮತ್ತು ಯಾವುದೇ ಹುದ್ದೆ ಅರ್ಜಿ ಸಲ್ಲಿಸಬೇಕಾದ್ರೆ ಇದಕ್ಕೆ ವಯೋಮಿತಿ ಎಷ್ಟಿರ್ಬೇಕಪ್ಪ ಅಂತ ಹೇಳಿದ್ರೆ 18 ವರ್ಷದಿಂದ 40 ವರ್ಷ ಒಳಗೆ ಯಾರೆಲ್ಲ ಇದ್ದೀರೋ ಅವ್ರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಮತ್ತು ಅರ್ಜಿ ಸಲ್ಲಿಸಿ ಸಾಮಾನ್ಯ OBC ಮತ್ತು ಆರ್ಥಿಕ ದುರ್ಬಲ ವರ್ಗದವರಿಗೆ ಅಂತಲ್ಲ ಅರ್ಜಿ ಶುಲ್ಕ ಎಷ್ಟಿರ್ತಪ್ಪ ಅಂತ ಹೇಳಿದ್ರೆ 500 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಉಳಿದವರಿಗೆ ಅಂತಲ್ಲ ವಿನಾಯಿತಿನ ನೀಡಿದೆ. ಉಳಿದವರಿಗೆ SC ST ಅಂತಲ್ಲ ವಿನಾಯಿತಿ ಇರ್ತದೆ. ಈ ಅರ್ಜಿ ಸಲ್ಲಿಸಲು ಈಗಾಗಲೇ ಹೇಳಿದ ಹಾಗೆ ಇದೇ ಫೆಬ್ರವರಿ 25ರವರೆಗೆ ಅಂತಲ್ಲ ಕಾಲಾವಕಾಶ ಇದೆ. ನೀವು ಅಷ್ಟರೊಳಗಾಗಿ ಇದಕ್ಕೆ ಬೇಕಾಗಿರುವಂತಹ ಎಲ್ಲಾ ದಾಖಲೆಗಳನ್ನು ನೀವು ತಗೊಂಡು ಇದಕ್ಕೆ ಅರ್ಜಿ ಸಲ್ಲಿಸಿ ಇದ್ರ ಸದುಪಯೋಗ ಪಡ್ಕೊಳ್ತೀರ ಅಂತ ಹೇಳ್ತಾ, ಇದರ ಆಯ್ಕೆ ಪ್ರಕ್ರಿಯೆ ಹೆಂಗಿರ್ತಪ್ಪ ಅಂತ ಹೇಳಿದ್ರೆ, ಆಯ್ಕೆ ಪ್ರಕ್ರಿಯೆ ಏನಂತಪ್ಪ ಅಂದ್ರೆ ಲಿಖಿತ ಪರೀಕ್ಷೆ ಇರುತ್ತೆ ಮತ್ತೆ ಟ್ರೇಡ್ ಮೂಲಕ ಅಭ್ಯರ್ಥಿಗಳು ಆಯ್ಕೆ ನಡೆಯುತ್ತೆ. ಲಿಖಿತ ಪರೀಕ್ಷೆ ಮತ್ತು ಟ್ರೇಡ್ ಮೂಲಕ ಅಭ್ಯರ್ಥಿಗಳು ಆಯ್ಕೆ ಇರ್ತದೆ. ಮತ್ತು ಜನರಲ್ ನಾಲೆಜ್ ಸಂಬಂಧಿಸಿದಂತೆ 20 ಅಂಕಗಳ ಪ್ರಶ್ನೆಗಳಿರ್ತಾವೆ. ನಿಮಗೆ ಜನರಲ್ ನಾಲೆಜ್ ಅನುಗುಣವಾಗಿ 20 ಅಂಕ ಇರ್ತದೆ ಮತ್ತು ಟ್ರೇಡ್ಗೆ ಸಂಬಂಧಿಸಿದ 80 ಅಂಕಗಳ ಪ್ರಶ್ನೆಗಳು ಇದ್ರಾಗ ಇರ್ತಾವ. 2 ಸೇರಿ ಒಂದು 100 ಅಂಕಗಳ ಪ್ರಶ್ನೆಗಳು ಇರ್ತಾವೆ. ನೀವು ಅದಕ್ಕೆ ಅಂತಲ್ಲ ಸರಿಯಾಗಿ ಉತ್ತರಿಸಿ ಇದರ ಲಾಭ ಪಡ್ಕೋತೀರಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಈ ವಿಡಿಯೋನ ನೋಡಿದಾರ ಅವರೆಲ್ಲರಿಗೂ ಪೂರ್ವಕ ಅಭಿನಂದನೆಗಳು. ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವ್ರಿಗೆ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ವಂದನೆಗಳು ಫ್ರೆಂಡ್ಸ್.